ಇನ್ನು ಹಾಸನದಲ್ಲಿ ಮತ್ತೊಂದು ರೀತಿಯಾದಂತ ಕತೆ ಕಾಂಗ್ರೆಸ್ನದ್ದು. ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದಲ್ಲೂ ಕೂಡ ಈಗ ಭಿನ್ನಮತ ಭುಗಿಲೇಳ್ತಾ ಇದೆ. ಈಗ ಆಲ್ರೆಡಿ ಅಲ್ಲಿ ಪುಟ್ಟಸ್ವಾಮಿಗೌಡರು ಮೊಮ್ಮಗ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಈಗ ಪುಟ್ಟಸ್ವಾಮಿಗೌಡರು ಮಗಳು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಅಂದ್ರೆ ಸೋದರಳಿಯೇ ಆಗ್ಬೇಕು ಸಂಬಂಧದಲ್ಲಿ. ಯಾರು? ಶ್ರೇಯಸ್ ಪಟೇಲ್. ರಾಜೇಶ್ವರಿ ಅವರು ಬಂಡಾಯ ಎದ್ದಿದ್ದಾರೆ. ಮಾಜಿ ಸಂಸದ ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಪುತ್ರಿ ರಾಜೇಶ್ವರಿ. ಹಿಂದೆ ಅವರು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಅನ್ನ ಕೇಳಿದ್ರು. ಶ್ರವಣ ಬೆಳಗೊಳಕ್ಕೆ ಸಂಬಂಧಪಟ್ಟಂಗೆ ಅವರು ಆಕಾಂಕ್ಷಿ ಆಗಿರೋದನ್ನೆಲ್ಲ ನಾವು ಹಿಂದೆ ಕೇಳ್ಪಟ್ಟಿದ್ವಿ. ಬಟ್ ಆ ಟೈಮ್ನಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಈಗ MP ಚುನಾವಣೆ ಟಿಕೆಟ್ ಕೂಡ ಕೈ ತಪ್ಪಿದೆ ಅನ್ನುವಂಥದ್ದು ಅವರ ಸಿಟ್ಟಿಗೆ ಕಾರಣ ಆಗಿದೆ. ಹೀಗಾಗಿ ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ರು ಕೂಡ ರಾಜೇಶ್ವರಿ ಅವರಿಗೆ ಸಮಾಧಾನ ಇಲ್ಲ. ಅವರು ಕೂಡ ಈ ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ.